ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ಆಫ್ಟರ್ ಲಾಂಗ್ ಟೈಮ್ ನಾನೊಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ನನ್ನ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಾನು ಪಾಪುಗೆ ಯೂಶಲಿ ರಾಗಿ ದೋಸೆನ ಮಾಡ್ಕೊಡ್ತೀನಿ. ಬಟ್ ಯಾಕೆ ಎಲ್ಲ ನ್ಯೂಟ್ರಿಷನ್ಸ್ ಇರೋಂಥ, ಪ್ರೋಟೀನ್ ಇರೋಂಥ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ನನ್ನ ಮಗನಿಗೆ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲನೂ ಒಣಗಿಸಿ ನೀಟಾಗಿ ಸ್ವಲ್ಪ ಅಂದರೆ ಲೈಟಾಗಿ ಬಿಸಿ ಮಾಡ್ಕೊಂಡು, ತುಂಬ ರೋಸ್ಟ್ ಮಾಡೋದು ಬೇಡ. ಸೊ ಲೈಟಾಗಿ ಬಿಸಿ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಂಡ್ರೆ, ಅಂದರೆ ಲೈಕ್ ನೀರು ದೋಸೆ ಆಗ್ತೀವಲ್ಲ ಆ ಥರ ದೋಸೆ ಮತ್ತು ಪ್ಯಾನ್ ಕೇಕ್ ಅಂತ ಏನು ಹೇಳ್ತಾರೆ, ಸೊ ಆ ಥರ ದೋಸೆಗಳನ್ನ ಡೈಲಿ ಒನ್ ಟೈಮ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ, ತುಂಬ ಚೆನ್ನಾಗಿ ಸ್ಟ್ರೆಂತು ಪ್ರೋಟೀನ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ನಾನು ಆ ಥರ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಚಿಕ್ಕ ಮಕ್ಕಳ ಥರ ಸರಿ ತಿನ್ನಿಸ್ತಿರಲ್ಲ, ಸೊ ಅಂಥವ್ರಿಗೆ ಇದನ್ನು ಹಿಟ್ಟು ಮಾಡಿಸ್ಕೊಂಡಾದ್ಮೇಲೆ ಅಂದರೆ ಮಿಲ್ಗೆ ಹಾಕ್ಸ್ಕೊಂಡು ಬಂದಮೇಲೆ ನೀಟಾಗಿ ಪೌಡ್ರನ್ನ ಒಂದು ಬಟ್ಟೆಲಿ ಸ್ವಲ್ಪ ನೀಟಾಗಿ ಸೋಸ್ಕೊಂಡು ಅದನ್ನು ಕೂಡ ಮಾಡ್ಕೋಬೋದು. ಸೊ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡಿ ಹೇಳ್ತೀನಿ. ಇದು 1/4 kg ಬಾದಾಮಿ ತೊಗೊಂಡಿದ್ದೀನಿ. ಇದು ಬಂದು ಪಂಪ್ಕಿನ್ ಸೀಡ್ಸು, ಇದನ್ನು ಅಷ್ಟೇ ಒಂದು 100 ಗ್ರಾಮಸ್ ತೊಗೊಂಡಿದ್ದೀನಿ. ಸೊ ಇದು ಗೋಡಂಬಿ ಬಂದು ಒಂದು 1/4 kgಗಿಂತ ಜಾಸ್ತಿನೇ ಇದೆ. ಮತ್ತು ಇದು ಜೋಳದ ರೊಟ್ಟಿ ಮಾಡ್ತಾರಲ್ಲ, ಸೊ ಆ ಜೋಳ. ಇದು ಪಿಸ್ತಾ, ಇದು ಸಾಲ್ಟೆಡ್ ಅಲ್ಲ, ನಾರ್ಮಲ್ ಪಿಸ್ತಾ. ಸೊ ಅದನ್ನು ತೊಗೊಂಬಂದೆಲ್ಲ ಒಣಗಾಕಿದ್ದೀನಿ. ಇದು ಎಷ್ಟೊಂದು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಸಜ್ಜೆ, ನವಣೆ, ಇದು ಊರಲ್ಲಿ ಬೆಳೆದಿರೋಂಥ ರಾಗಿ. ಸೊ ಎಲ್ಲನೂ ಈಗ ಒಣಗಿಸ್ತಾ ಇದ್ದೀನಿ. ಸೊ ಒಂದು 1/2 hour, ಇವಾಗೆಲ್ಲ ಏನು ಸಮ್ಮರ್ ಜಾಸ್ತಿ ಇದೆ ಬಿಸಿಲು, ಒಂದು 1/2 hour ಒಣಗಿಸ್ಬಿಟ್ಟು ಅದನ್ನ ಎತ್ತಿಟ್ಟು ಲೈಟಾಗಿ ರೋಸ್ಟ್ ಮಾಡ್ಕೊಂಡೆಲ್ಲ ನಾನು ಇದಕ್ಕೆ ಅಕ್ಕಿನೂ ಕೂಡ ಮಿಕ್ಸ್ ಮಾಡ್ತೀನಿ, ಹಾಗೆ ಗೋಧಿನೂ ಕೂಡ ಮಿಕ್ಸ್ ಮಾಡ್ತೀನಿ. ಅಟ್ ಪ್ರೆಸೆಂಟ್ ಇವಾಗ ಗೋಧಿ ಇಲ್ಲ, ಸೊ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ರೋಸ್ಟ್ ಮಾಡಿ ಹೋಗಿ ಮಿಲ್ಕ್ ಹಾಕ್ಸ್ಕೊಂಬಂದು ದೋಸೆ ಥರ ಹಾಕ್ಕೊಡ್ತೀನಿ. ತುಂಬ ಇಷ್ಟಪಟ್ಟು ತಿಂತಾನೆ. ಆ ದೋಸೆಗೆ ತುಪ್ಪ ಮೊಸರು ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ತಿಂತಾನೆ. ನಾನು ಒಣಗಾಕ್ಬಿಟ್ಟು ಇದ್ರ ಮುಂದೆನೇ ಕೂತ್ಕೊಂಡಿದ್ದೀನಿ, ಯಾಕಂದರೆ ಗೊತ್ತಲ್ಲ ಇರುವೆಗಳು ಬೇಗ ಬಂದುಬಿಡುತ್ತೆ. ಸೊ ಹಾಗಾಗಿ ಇದ್ರ ಮುಂದೆನೇ ಕೂತ್ಕೊಂಡಿದ್ದೀನಿ. ಒಂದು 1/2 hour ಒಣಗಿಸಿ ಎತ್ತಿಡ್ತೀನಿ. ನೀವು ಕೂಡ ನಿಮ್ಮ ಮಕ್ಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಡೈಲಿ ಒಂದೊಂದು ಕೊಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಸೊ ಈ ಥರ ಮಾಡಿಟ್ಕೊಂಡ್ರೆ ಡೈಲಿ ಒನ್ ಟೈಮ್ ಅವ್ರು ಈ ಥರ ದೋಸೆ ಏನಾದರೂ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ನನ್ನ ಮಗಂಗಂತೂ ಆ ದೋಸೆಗಳಂದರೆ ಅದೆಷ್ಟು ಇಷ್ಟನೋ ಏನೋ, ಆ ರಾಗಿ ದೋಸೆ ಮತ್ತು ಅಕ್ಕಿ ಹಿಟ್ಟಿನ ದೋಸೆ ಎಲ್ಲ ಚೆನ್ನಾಗಿ ತಿಂತಾನೆ. ನೋಡಿ ಇದೆಲ್ಲ ಆಲ್ಮೋಸ್ಟ್ ಒಣಗಿದೆ, ಯಾಕಂದರೆ ಹಾಕಿ ಆಲ್ಮೋಸ್ಟ್ 1 hour ಮೇಲೇ ಆಯಿತು. ಸೊ ಇಷ್ಟು ಒಣಗಿದ್ರೆ ಸಾಕು. ನೋಡಿ ಆಲ್ರೆಡಿ ನೊಣಗಳೆಲ್ಲ ಬಂದು ಕುತ್ಕೊಳ್ತಿದೆ. ನೋಡಿ ರಾಗಿನೂ ಎಲ್ಲ ಒಣಗಿದೆ. ಸೊ ಇವಾಗ ಇದನ್ನು ಅಮ್ಮ ಕ್ಲೀನ್ ಮಾಡ್ತಾರೆ. ಹಂಗೆಲ್ಲ ಮಾಡೋಕ್ಕಾಗಲ್ಲ ಚಿನ್ನಿ, ಹಠ ಮಾಡಬಾರ್ದು. ನೀನು ಮಾಡೋಕ್ಕೆ ಬರಲ್ಲ, ಅಳ್ಬಾರ್ದು. ನಿನ್ಗೆ ಅದು ದೋಸೆ ಮಾಡೋಕ್ಕೆ ಪೌಡ್ರ್ ಮಾಡೋಕ್ಕೆ ಕ್ಲೀನ್ ಮಾಡ್ತಾ ಇರೋದು, ಅಳ್ಬಾರ್ದು. ಏಯ್ ಅಪ್ಪ, ಈಗ ಆಲ್ಮೋಸ್ಟ್ ರಾಗಿ ಎಲ್ಲ ಕ್ಲೀನ್ ಆಗ್ತಿದೆ. ಆದಮೇಲೆ ಸ್ವಲ್ಪ ಉರಿಬೇಕು. ನೋಡಿ ಇದೆಲ್ಲ ವೇಸ್ಟ್ ಅನ್ಕೊತೀವಿ, ಬಟ್ ಇದನ್ನೆಲ್ಲ ಈ ಥರ ಉಜ್ಜಿದ್ರೆ ನೋಡಿ ಇದೆಲ್ಲ ರಾಗಿಗಳು ಬರುತ್ತೆ, ಈ ಸಿಪ್ಪೆ ಎಲ್ಲ ಹೋಗಿ. ಬಿದೋಗ್ತೀಯಾ? ಉದ್ದಿನಬೇಳೆ. ನನ್ನ ಮಗ ನೋಡಿ ಏನೋ ಹೇಳ್ತಾನೆ. ಏನು ಚಿನ್ನಮ್ಮ? ಅಲ್ಲ ಏನೋ ಹೇಳ್ದಲ್ಲ, ವಿಡಿಯೋ ಮಾಡ್ಕೊಂಡಿದ್ದು ಸಾಕು, ABCD ಬರೆಯೋಣ. ನೀನು ಬರೆಯಪ್ಪ. ನೋಡ್ದ ಹೆಂಗೆ ಹೇಳ್ತಿದ್ಯಾ, ವಿಡಿಯೋ ಮಾಡ್ಕೊಂಡಿದ್ದು ಸಾಕು ಅಂತ. ನೆಕ್ಸ್ಟ್ ನೋಡಿ ರಾಗಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಅಕ್ಕಿ ಕೂಡ ತೊಗೊಳ್ತಿದ್ದೀನಿ. ಇದನ್ನು ಕೂಡ ರೋಸ್ಟ್ ಮಾಡ್ಕೊತೀನಿ. ನಾನಿಲ್ಲಿ ತೊಗೊಂಡಿರೋದು ರೇಷನ್ ಅಕ್ಕಿ, ಅಂದರೆ ಸೊಸೈಟಿಲಿ ಕೊಡ್ತಾರಲ್ಲ ಆ ಅಕ್ಕಿ.
ನೋಡಿ ಇಲ್ಲಿ ಬಿಸಿಗೆ ಒಂದ್ರ ಮೇಲೆ ಒಂದು ಹಾಕೋದ್ರಿಂದ ಮೆತ್ತಗೆ ಆಗಿಬಿಡುತ್ತೆ ಮತ್ತೆ. ಸೊ ಅದಕ್ಕೆ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ರಾಗಿ ಜೊತೆಗೆ. ಒಂಥರ ಅದು ಸ್ಮೆಲ್ ಬರ್ತದೆ, ಅದೇ ಸಖತ್ತಾಗಿದೆ. ನನಗೆ ನೋಡಬೇಕು ಅದು ಹೇಗೆ ತಿಂತಾನೋ ಏನು ಮಾಡ್ತಾನೆ ಅಂತ. ಯೂಶ್ವಲಿ ಅವ್ನಿಗೆ ದೋಸೆ ಅಂದರೆ ಇಷ್ಟ ಆಗುತ್ತೆ, ತಿಂತಾನೆ. ಬಟ್ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆಲ್ಲ ಮಿಕ್ಸ್ ಮಾಡ್ತಾಯಿದ್ರೆ. ಈಗ ಅಕ್ಕಿದು ಆಯಿತು. ಸೊ ಅಕ್ಕಿನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ತಣ್ಣಗಾಗಕ್ಬಿಟ್ಟು ಆಮೇಲೆ ಹೋಗಿ ಮಿಲ್ಗೆ ಹಾಕಿಸ್ಕೊಂಡು ಬರಬೇಕು. ಆ್ಯಂಡ್ ಈ ಪೌಡ್ರನ್ನ ಬರೀ ಮಕ್ಕಳೇ ತಿನ್ನಬೇಕು ಅಂತೇನಿಲ್ಲ, ದೊಡ್ಡವರು ಕೂಡ ತಿನ್ಬೋದು. ದೋಸೆ ಥರ ಮಾಡ್ಕೊಂಡು, ನೀರು ದೋಸೆ ಥರ, ಅಥವಾ ಪೌಡ್ರನ್ನ ಮಾಡಿಕೊಂಡು ಹಾಲಿಗೆ ಹಾಕ್ಕೊಂಡು ಸಹ ಕುಡಿಬೋದು, ತುಂಬ ಒಳ್ಳೆಯದು. ಉದ್ದಿನಬೇಳೆ. ನನ್ನ ಮಗ ನೋಡಿ ಏನೋ ಹೇಳ್ತಾನೆ. ಏನು ಚಿನ್ನಮ್ಮ? ಅಲ್ಲ ಏನು ಹೇಳ್ದಲ್ಲ ವಿಡಿಯೋ ಮಾಡ್ಕೊಂಡಿದ್ದು ಸಾಕು ABCD ಬರೆಯೋಣ. ನೀನು ಬರೆಯಪ್ಪ. ನೋಡ್ದ ಹೆಂಗೆ ಹೇಳ್ತಿದ್ಯಾ, ವಿಡಿಯೋ ಮಾಡ್ಕೊಂಡಿದ್ದು ಸಾಕು ಅಂತ. ನೆಕ್ಸ್ಟ್ ನೋಡಿ ರಾಗಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಅಕ್ಕಿ ಕೂಡ ತೊಗೊಳ್ತಿದ್ದೀನಿ. ಇದನ್ನು ಕೂಡ ರೋಸ್ಟ್ ಮಾಡ್ಕೊತೀನಿ. ನಾನಿಲ್ಲಿ ತೊಗೊಂಡಿರೋದು ರೇಷನ್ ಅಕ್ಕಿ, ಅಂದರೆ ಸೊಸೈಟಿಲಿ ಕೊಡ್ತಾರಲ್ಲ ಆ ಅಕ್ಕಿ. ನೋಡಿ ಇಲ್ಲಿ ಬಿಸಿಗೆ ಒಂದ್ರ ಮೇಲೆ ಒಂದು ಹಾಕೋದ್ರಿಂದ ಮೆತ್ತಗೆ ಆಗಿಬಿಡುತ್ತೆ ಮತ್ತೆ. ಸೊ ಅದಕ್ಕೆ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ರಾಗಿ ಜೊತೆಗೆ. ಒಂಥರ ಅದು ಸ್ಮೆಲ್ ಬರ್ತದೆ, ಅದೇ ಸಖತ್ತಾಗಿದೆ. ನನಗೆ ನೋಡಬೇಕು ಅದು ಹೇಗೆ ತಿಂತಾನೋ ಏನು ಮಾಡ್ತಾನೆ ಅಂತ. ಯೂಶ್ವಲಿ ಅವ್ನಿಗೆ ದೋಸೆ ಅಂದರೆ ಇಷ್ಟ ಆಗುತ್ತೆ, ತಿಂತಾನೆ. ಬಟ್ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆಲ್ಲ ಮಿಕ್ಸ್ ಮಾಡ್ತಾಯಿದ್ರೆ. ಈಗ ಅಕ್ಕಿದು ಆಯಿತು. ಸೊ ಅಕ್ಕಿನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ತಣ್ಣಗಾಗಕ್ಬಿಟ್ಟು ಆಮೇಲೆ ಹೋಗಿ ಮಿಲ್ಗೆ ಹಾಕಿಸ್ಕೊಂಡು ಬರಬೇಕು. ಆ್ಯಂಡ್ ಈ ಪೌಡ್ರನ್ನ ಬರೀ ಮಕ್ಕಳೇ ತಿನ್ನಬೇಕು ಅಂತೇನಿಲ್ಲ, ದೊಡ್ಡವರು ಕೂಡ ತಿನ್ಬೋದು. ದೋಸೆ ಥರ ಮಾಡ್ಕೊಂಡು, ನೀರು ದೋಸೆ ಥರ, ಅಥವಾ ಪೌಡ್ರನ್ನ ಮಾಡಿಕೊಂಡು ಹಾಲಿಗೆ ಹಾಕ್ಕೊಂಡು ಸಹ ಕುಡಿಬೋದು, ತುಂಬ ಒಳ್ಳೆಯದು. ಎಸ್, ಇದೆಲ್ಲ ರೆಡಿ ಆಯಿತು. ಇವಾಗ ನಾವು ರಾಗಿ ಮಿಲ್ಗೆ ಹೋಗಿ ಸೊ ಅದನ್ನು ಪೌಡರ್ ಮಾಡಿಸ್ಕೊಂಬಂದ್ವಿ. ಅಲ್ಲೂ ತುಂಬ ಜನ ಇದ್ದರು ಆ್ಯಕ್ಚುಲಿ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಹಿಟ್ಟನ್ನ ಸ್ವಲ್ಪ ಹೊತ್ತು ಗಾಳಿಗೆ ಓಪನ್ ಆಗಿ ಬಿಡಬೇಕು. ತುಂಬ ಬಿಸಿ ಇರುತ್ತಲ್ಲ, ಸೊ ಉಂಡೆ ಉಂಡೆ ಆಗುತ್ತೆ. ಸೊ ಆ ಥರ ಆಗಬಾರ್ದು ಅಂತಂದರೆ ಬಿಡಬೇಕು. ಈ ಥರ ನೋಡಿ, ಈ ಥರ ಆಗಿಬಿಡುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ನಾವು ಸ್ವಲ್ಪ ಹೊತ್ತು ಗಾಳಿಗೆ ಎತ್ತಿಟ್ಕೋಬೇಕು. ನೋಡಿ ನಾನು ಆ ಥರ ಜರಡಿಯೆಲ್ಲ ಇಟ್ಕೊಂಡು ಈಗ ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು ಒಂದು ದೋಸೆನ ಹಾಕ್ತಾಯಿದ್ದೀನಿ. ಸೊ ಪ್ಯಾನ್ ಕೇಕ್ ಥರ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಒಂದು ಬೌಲಷ್ಟು, ಚಿಕ್ಕ ಬೌಲಷ್ಟು ಹಿಟ್ಟನ್ನು ತೊಗೊಂಡು ಎಷ್ಟು ಬೇಕೋ ಅಷ್ಟು ನೀರು, ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ. ಸಾಲ್ಟು ಮತ್ತು ಅದೆರಡು ಚೆನ್ನಾಗಿ ವಿಸ್ಕರ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಗೊತ್ತಾಗಬೇಕು ನಿಮಗೆ ದೋಸೆ ಹೇಗೆ ಬರಬೇಕು ಅಂತ. ನೋಡಿ ಈ ಥರ ಆಗಬೇಕು. ಸೊ ಅದು ರೆಡಿ ಆದಮೇಲೆ ಹೆಂಚಿಗೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಏನಾದರೂ ಹಾಕಿ ಸ್ವಲ್ಪ ಕಾಯಿದ ಮೇಲೆ ನಾನಿಲ್ಲಿ ಲೋಟದಲ್ಲಿ ಯೂಸ್ ಮಾಡ್ತಿದ್ದೀನಿ, ಗ್ಲಾಸಲ್ಲಿ ಯೂಸ್ ಮಾಡ್ತಿದ್ದೀನಿ ಈ ಥರ ಹಾಕೋದಕ್ಕೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೌಟಲ್ಲೂ ಸಹ ಯೂಸ್ ಮಾಡ್ಕೋಬೋದು. ನೋಡಿ ಇದಕ್ಕೆ ಇನ್ನೊಂದು ಏನಿರುತ್ತೆ ತವ, ಅದನ್ನು ಮುಚ್ಕೋಬೇಕು, ಚೆನ್ನಾಗಿ ಬೇಯುತ್ತೆ ಆವಾಗ. ನೋಡಿ ಈ ಥರ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿತ್ತು ಟೇಸ್ಟು ಸಹ. ಇನ್ನೂ ಒಂದು ಚಿಕ್ಕದು ಹಾಕ್ಕೊಂಡೆ. ಈ ಥರ ಪ್ಯಾನ್ ಕೇಕ್ ಥರ ಚಿಕ್ಕದಾಗಿ ಮಾಡಿಕೊಂಡ್ರು ಸಹ ನೀವು ತಿನ್ಬೋದು. ನೋಡಿ ನನ್ನ ಮಗ ಏನು ಹೇಳ್ತಿದ್ದಾನೆ. ವಾವ್, ಹೆಂಗಿದೆ ಚಿನಿ? ಯಮ್ಮಿ, ಚೆನ್ನಾಗಿದೆಯಾ? ತಿನ್ನು. ಸೊ ಎಷ್ಟು ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗ ಎಷ್ಟು ಇಷ್ಟಪಟ್ಟು ತಿಂತಿದ್ದಾನೆ ಅಂತ. ಸೊ ನಿಮ್ಮ ಮಕ್ಕಳಿಗೂ ಇದೇ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿಯಾಗಿರ್ತಾರೆ. ಸೊ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.